ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಬಾಲಕಿಯ ಹೆಸರು ಪ್ರಿಯಾಂಕಾ ಅಂತ. ಕೇವಲ 13ರಿಂದ 14 ವರ್ಷ. ಪಾವಗಡ ತಾಲೂಕಿನ ರಂಗಸಮುದ್ರದ ತ್ರಿಯಂಬಕೇಶ್ವರ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಅಭ್ಯಾಸ ಮಾಡುತ್ತಿದ್ದು, ಇದೇ ರಂಗಸಮುದ್ರ ಗ್ರಾಮದ ಕಸ್ತೂರಬಾ ಗಾಂಧಿ ಮಹಾವಿದ್ಯಾಲಯ ಶಾಲೆಯಲ್ಲಿ ವಸತಿ ನಿಲಯದಲ್ಲಿ ಇದ್ದಳು ಎನ್ನಲಾಗಿದೆ. ವಿಷಯ ಏನಪ್ಪ ಅಂದರೆ, ಶನಿವಾರ ಬೆಳ್ಳಂಬೆಳಗ್ಗೆ ತಂದೆ ತಾಯಿಗಳಿಗೆ ವಾರ್ಡನ್ ಫೋನ್ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ ಬನ್ನಿ ಅಂತ ಕರೆದಿದ್ದಾರಂತೆ. ತಾವೀಗ ನೋಡ್ತಾ ಇರ್ತಕ್ಕಂಥ ಈ ಒಂದು ಕಸ್ತೂರಿಬಾ ಗಾಂಧಿ ಮಹಾವಿದ್ಯಾಲಯದ ದೃಶ್ಯಗಳನ್ನು ನೋಡಬಹುದು. ಮಂಚ ಇಲ್ಲದೆ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಶಾಲೆ ಇರುವುದು. ಅಬ್ಬಬ್ಬಾ, ಇಂತಹ ವಸತಿ ಶಾಲೆಯಲ್ಲಿ 100 ಹೆಣ್ಣು ಮಕ್ಕಳಿದ್ದಾರಂತೆ ಕಣ್ರಿ. ಶಿಕ್ಷಣ ಇಲಾಖೆಗೆ ನೂರಾರು ಕೋಟಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡುವ ಸರ್ಕಾರ ಹೆಣ್ಣು ಮಕ್ಕಳಿರುವ ವಸತಿ ನಿಲಯಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದು ಸೋಜಿಗದ ಸಂಗತಿ. ತಾವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಈ ಒಂದು ಹೆಣ್ಣು ಮಕ್ಕಳ ವಸತಿ ನಿಲಯದ ಮಲಗುವ ಕೋಣೆಗಳು, ಕನಿಷ್ಠ ಪಕ್ಷ ಮಂಚಗಳು ಇಲ್ಲದೇ ಇರುವುದು, ಯಾವುದೇ ರೀತಿಯಾದಂಥ ಸ್ವಚ್ಛತೆ ಇಲ್ಲದೇ ಇರುವುದು. ಇದು ವಸತಿ ನಿಲಯನ ಅಥವಾ ಬೇರೆ ಇನ್ನೇನಾದರೂ ಎನ್ನುವ ಅನುಮಾನ ಕಾಡುತ್ತಿದೆ. ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಈ ಒಂದು ವಸತಿ ನಿಲಯ ಪಾವಗಡ ತಾಲೂಕಿನ BEO ಮೇಡಮ್ ಅವರು ಏನು ಮಾಡ್ತಾವ್ರೆ, ಶಿಕ್ಷಣ ಇಲಾಖೆ ಏನು ಮಾಡ್ತಾವ್ರೆ, ಆಗಾಗ ಈ ಒಂದು ವಸತಿ ನಿಲಯಕ್ಕೆ ಹೋಗಿ ತನಿಖೆ ಮಾಡುತ್ತಾರಾ ಇರುವ ಎನ್ನುವ ಅನುಮಾನ ಕಾಡುತ್ತಿದೆ. ಈ ಸಂಬಂಧ ಮಧುಗಿರಿ DSP ಮಂಜುನಾಥ್ ಮತ್ತು ತಹಶೀಲ್ದಾರ್ ವೈರವಿ ಹಾಗೂ ಇಒ ಮಧುಸೂದನ್ ಲಿಂಗದಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೈದ್ಯರ ಬಳಿ ಈ ಒಂದು ಸಾವಿಗೆ ಕಾರಣದ ಬಗ್ಗೆ ತನಿಖೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಪೋಷಕರು ಮಾತ್ರ ಬಾಲಕಿ ಸಾವಿಗೆ ವಸತಿ ನಿಲಯದ ವಾರ್ಡನ್ ಮತ್ತು ಮುಖ್ಯ ಶಿಕ್ಷಕರೇ ಕಾರಣ ಎಂದು ಆರೋಪಿಸುತ್ತಿದ್ದಾರೆ. ಬಾಲಕಿಯ ಸಾವಿಗೆ ನಿಖರವಾದ ಕಾರಣ ತಿಳಿಯಲು ಶವವನ್ನು ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಮೃತಪಟ್ಟ ಬಾಲಕಿ ಪ್ರಿಯಾಂಕಾ ತಂದೆ ನರಸಿಂಹಮೂರ್ತಿ, ತಾಯಿ ಶಾರದಮ್ಮ, ಕಾರನಗಟ್ಟಿ ಗ್ರಾಮಸ್ಥರು. ಬನ್ನಿ ಹಾಗಾದರೆ ಅವ್ರು ಏನು ಆರೋಪ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ಸಿಸಿ ಕ್ಯಾಮ್ರಾ ಯಾಕೆ 6 ತಿಂಗಳಿಂದ ಸರ್, ಈಗ ಪೋಸ್ಟ್ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು ಸಂಬಂಧಪಟ್ಟ ಎಲ್ಲಿ ಆಗಿದೆ ಏನಾಗಿದೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದ್ಬಿಟ್ರೆ ಇಲ್ಲ, ಅವ್ರೇನು ತಗೊಂಡಿಲ್ಲ ಅಂದರೆ ನಾವಂತೂ ಧರಣಿ ಕೂತ್ಕೊಂತೀವಿ. ಇದ್ಬಿಟ್ರೆ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬ ನೋವಾಗಿದೆ. ನಮ್ಗೆ ಅವ್ರ ಕಡೆಯಿಂದ ನಮಗೆ ಅವ್ರ ಕಡೆಯಿಂದ ಅನುಕೂಲ ಆಗಬೇಕು. ಇವಾಗ ಪೋಸ್ಟ್ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೆಲ್ಲ ಜವಾಬ್ದಾರಿ ಎಲ್ಲ BRC ಬಂದಿದ್ದಾರೆ, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ರು ಸರ್ ಈ ಥರ ಏನಿಲ್ಲ ಅಂತ. ಡಿಪಾರ್ಟ್ಮೆಂಟ್ ಇದ್ದಿದ್ದರೆ ಅವರು ವಹಿಸ್ಕೊಂಡು ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಆಟ ಆಡ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿತ್ತು. ಚೆನ್ನಾಗಿ ಆಟ ಆಡ್ಕೊಂಡು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತೀನಿ ಅಂದ್ರು. ನೀನು ಸ್ಕೂಲ್ಗೆ ಹೋಗ್ತೀನಿ, ಹಾಸ್ಟೆಲ್ಗೆ ಹೋಗ್ತೀನಿ ಅಂದ್ರೆ ಹಾಸ್ಟೆಲ್ಗೆ ಹೋಗ್ತೀನಿ, ಕರ್ಕೊಂಡು ನಡಿಯಪ್ಪ ನಾನು ಬಿಟ್ಟು ಬಾ ಅಂತ ಅಂದ್ರು. ಅಪ್ಪ ಇಂತ ಕೊಡ್ಸಪ್ಪ ಅಂದ್ರೆ ಕೊಡ್ಸೇ ಬಂದಿದ್ದಾರೆ. ಏನು ಕೇಳಿ ಕೊಡ್ಸಿ ಬಂದ್ರೆ ಒಂದು ಬಿಟ್ಟಂಗೆ ಈಗ ಹಾಸ್ಟೆಲ್ಗೆ 3 ಗಂಟೆ ತನಕ ಏನು ಬೇಕು ಅದೆಲ್ಲ ನೋಡಿ ಬಿಟ್ಟು ಬಂದು ವಾರ್ಡನ್ಗೆ ಒಪ್ಪಿಸಿ ಬಂದಿದ್ದಾರೆ. ಮೊನ್ನೆ 1 ವಾರಕ್ಕಿಂತ ಮುಂಚೆ ನೆಗಡಿ ಆಗಿತ್ತು, ತೋರಿಸ್ಕೊಂಡಿದ್ವಿ. ಇಲ್ಲೇ ಐತೆ ಎಲ್ಲ ಅದು ಕೂಡ. ಅದು ತೋರಿಸ್ಕೊಂಡು ಚೆನ್ನಾಗಿದ್ದೀನಮ್ಮ ಅಂತ ಅಂದಿದ್ದೆ. ಬೆಳಗ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದ. ನೀನು ಬೆಳಗ್ಗೆ ಬಿಟ್ಟು ಬಂದು CC ಕ್ಯಾಮ್ರಾ ಕೇಳಿದ್ರೆ CC ಕ್ಯಾಮ್ರಾ ಇಲ್ಲ, ಓಪನ್ ಇಲ್ಲ, 6 ತಿಂಗಳು ಆಗೈತೆ ಅಂತ. ಎಲ್ಲೋ ಏನಾಗಿತ್ತು ಏನು ಕತೆ ಅಂತ ಕೇಳಿದರೆ, ಬಾತ್ರೂಮ್ಗೆ ಹೋದ್ಲು, ನಾನು ಇದ್ದೆ ಜೊತೆಗೆ. ರಾತ್ರಿನೇ ನನ್ನ ಹತ್ರನೇ ಮಲ್ಕೊಂಡಿತ್ತು. ನಾನು ಎಲ್ಲೋ ಇದ್ರೂ ನನಗೆ ಗೊತ್ತಿಲ್ಲ. ಲಕ್ಷ್ಮಿ ಮೇಡಮ್ ಮಾತ್ರ ಬಂದು ನಮ್ಮ ಹಿಂದೆ ಕರ್ಕೊಬಂದು ಅವ್ರ ಕಾರಣಕ್ಕೆ ಕರ್ಕೊಬಂದು ನಾವು ಉಸಿರಾಯ್ತು ಬರ್ರಿ ಹಾಕೊಂಡು ಹೋಗಂದ್ರಿ ಅಂತಂದು. ಎಲ್ಲಿಗೆ ಬೇಡ ನಿಮ್ಗಳಿಗೆ ಹಾಕೊಂಡು ಹೋಗಿ ಬರ್ರಿ ಅಂದರು. ನಾವು ಉಸಿರಾಯ್ತಲ್ಲ ಚೆನ್ನಾಗೈತಲ್ಲ ಅಂತ ನಡಿ ನಾಡ ಹೋಗಂದ್ರಿ ಅಂತ ಕರ್ಕೊಬಂದ್ವಿ. ಅಲ್ಲೇ ಹೋಗೈತಂದ್ರೆ ಇಲ್ಲ ಐತಿ ಅಂತ ಹಾಕೊಬಂದ್ರು. ಅವ್ರೇನು ಅವ್ರು ಹೇಳಿದ್ರೆ ಬಾತ್ರೂಮ್ನಾಗ ಬಿದ್ದಿದ್ದು ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಹಾಸ್ಟೆಲ್ ಒಳಗೆ ಬಿದ್ದಿದ್ದಾಳೆ, ಹಾಸ್ಟೆಲ್ ಒಳಗೆ ಇದ್ದಾಳೆ, ಬಾತ್ರೂಮ್ನಾಗ ಇಲ್ಲ. ಅವರೆಲ್ಲ ಸತಿ ನಾವು ಕರ್ಕೊಂಡ್ ಬರ್ತಾ ಇದ್ದೀವಿ, ಅವ್ರು ಹೇಳ್ತಾರೆ. ಅವ್ರು ನೋಡಿದ್ರೆ ಅಲ್ಲೇ ಇದ್ದಾಳೆ, ಹಾಸ್ಟೆಲ್ ಒಳಗೆ ಇದ್ದಾಳೆ. ಎಲ್ಲಿಲ್ಲ ಪ್ರಿಯಾ ಅಂದ್ರಿಲ್ಲ, ಯಾವ್ದಂದ್ರಿಲ್ಲ, ಕೈ
ಸೀರೆ ಎಲ್ಲ ಬಿದ್ದೋಗ್ಬಿಡ್ತು ಅಲ್ಲೇ ಕೆಳಗೆ ಅಂತಾನೆ ಕಾರಣಕ್ಕೆ ಅವ್ರ ಕಾರಣಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ತಕ್ಕನ ಹುಡುಗಿನ ಕರ್ಕೊಂಡ್ ಬಂದಿಲ್ಲ ಹಾಸ್ಪಿಟ್ಲಿಗೆ. ಅಲ್ಲಿ ಹಾಸ್ಪಿಟ್ಲ್ ಇದ್ರು ಕೂಡ ಅಲ್ಲಿ ಫಸ್ಟ್ ಏಡ್ ಮಾಡ್ಸೇ ಇಲ್ಲ ಹುಡುಗಿ ಬಿದ್ದಾಗ ಅವರು. ಅವಾಗ ಬಂದಿರೋದೇ ತಿರ್ಗಿ ಇವ್ರು ಬಂದು ಎತ್ತಿಗೆ ಬಂದಿರೋದು ಅಷ್ಟೇ, ಇಲ್ಲಿ ಬಾಡಿನ ಬಂದು ಹೋಗಿರೋದು ಅಷ್ಟೇ ಸರ್. ಬೆಳಗ್ಗೆ ಬಂದು ಹೋಗಿರೋದು ಅಷ್ಟೇ ಅವರು. ಬೆಳಗ್ಗೆ ಸತ್ತಿರೋ ಮಗು ವಾಪಸ್ ವಾರ್ಡನ್ನೇ ಇರ್ಲಿಲ್ಲ ಅಣ್ಣ, ವಾರ್ಡನ್ನೇ ಇರ್ಲಿಲ್ಲ ಸೇರ್ಕೊಂಡಿತ್ತು ಅವಾಗ ಅಣ್ಣ. ಇನ್ನೊಂದು ಹುಡುಗಿ ಬಿದ್ದಾಗ HM ಅವರೇ ಫೋನ್ ಮಾಡಿರೋದು, ವಾರ್ಡನ್ ಫೋನ್ ಮಾಡಿಲ್ಲ. ಕರೆಕ್ಟ್ ಅಲ್ಲ? ಮೇಡಮ್ ಇಲ್ಲೇ ಇಲ್ಲ. ಮತ್ತೆ ಇವ್ರು ಯಾಕೆ ಬಂದರು ಕಾರ್ನಾಗೆ ಬೆಳಿಗ್ಗೆ 6:30 ಇಲ್ಲಿ ತಂದಾರೆ. ಇಳಿಸ್ಕೊಂಡು ಹೋಗಿರೋದು ತಂದಿರೋದು ಅಷ್ಟೇ. ತಿರ್ಗಿ ಹೋಗೋಣ ಅಂತ ಇವ್ರಿಗೆ ಏನ್ ಗೊತ್ತಾಯ್ತು? ಅಮ್ಮ ಕ್ಯಾರ್ಕೊಂಡು ಹೋಗೋಣ ಬರ್ರಿ ಅಲ್ಲಿಗೆ ಮನ್ಗೆ ಅಂತ ಹೇಳ್ತಾ ಇದ್ದಾರೆ. CC ಕ್ಯಾಮ್ರಾ ಕೇಳಿದ್ರೆ CC ಕ್ಯಾಮ್ರಾ 6 ತಿಂಗಳಾಗಿ ಕೆಟ್ಟು ಹೋಗ್ಯಾರ. ಗೌರ್ಮೆಂಟ್ ಮಕ್ಳಿಗೆ ತಂದು ತೋರಿಸ್ಬೇಕು ತಾನೆ ನಮ್ಗೆ CC ಕ್ಯಾಮ್ರಾ ಆನ್ ಮಾಡಿ. ಒಂದು ಪ್ರಾಬ್ಲಮ್ ಅಷ್ಟೇ, 6 ತಿಂಗಳಿಂದ ಸರ್ಕಾರಿ ಒಟ್ಟಿನಲ್ಲಿ ಮುದ್ದಾದ ಹೆಣ್ಣು ಮಗುವೊಂದು ಪ್ರಾಣವನ್ನು ಕಳೆದುಕೊಂಡಿದೆ. ಏನೇ ಆಗಲಿ ತುಮಕೂರಿನ ಮರಣೋತ್ತರ ಪರೀಕ್ಷೆ ಬಂದ ನಂತರವೇ ಪ್ರಿಯಾಂಕಾ ಸಾವಿಗೆ ನಿಖರವಾದ ಕಾರಣ ಏನೆಂಬುದು ತಿಳಿದುಬರುತ್ತದೆ. ಆ ಒಂದು ತಂದೆ ತಾಯಿಗಳಿಗೆ ಒಂದು ದುಃಖ ಭರಿಸುವ ಶಕ್ತಿಯ ದೇವರು ನೀಡಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗ್ರತೆ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.